ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಷ್ಮಿ, ನಮ್ಮ ಸಂತು ದುಡ್ಡುಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದಾನೆ ಅನಿಸ್ತಲ್ವಾ? ನಾವೇನಾದರೂ ಸಹಾಯ ಮಾಡೋಣ ಅಂದರೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಆ ವೀಣ್ ಹೆಸರಲ್ಲಿ ಒಂದು FD ಇಟ್ಟಿದ್ವಲ್ಲ, ಅದನ್ನು ಕೊಟ್ವಾ ಅವಳಿಗೆ? ಅವತ್ತೇ ಅವಳು ಬಂದಾಗ ನೀವೇ ಕೊಡಿಸಿದ್ರಲ್ಲ. ಓ, ಒಳ್ಳೇದಾಯ್ತು ಬಿಡು. ಅದಿದ್ದಿದ್ರೆ ಇವಾಗ ಕೊಡೋಣ ಅಂತ ಯೋಚಿಸ್ತಿದ್ದೆ. ಸದ್ಯ ನನ್ನ ಸ್ನೇಹಿತ ವೀರೇಂದ್ರ ಆಗಿದ್ದಕ್ಕೆ ಎಲ್ಲದಕ್ಕೂ ಒಪ್ಕೊಂಡ್ರು. ಇಲ್ಲ ಅಂದರೆ ಸಂತು ಕಷ್ಟ ಸಿಕ್ಕಾಕೊಂಡ್ಬಿಡ್ತಾ ಇದ್ದ. ಇದರಿಂದನೇ ಗೊತ್ತಾಗುತ್ತೆ ನೋಡು, ಒಳ್ಳೆಯವರಿಗೆ ಭಗವಂತ ಒಂದಲ್ಲ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಅಂತ. ಇದರಲ್ಲಿ ಆ ದೇವ್ರ ಸಹಾಯ ಅಷ್ಟೇ ಅಲ್ಲ ರೀ, ನಿಮ್ಮ ಪಾತ್ರನೂ ಅಷ್ಟೇ ಇದೆ. ನೀವು ಅವತ್ತು ಮಾಡಿದ ತ್ಯಾಗಕ್ಕೆ ವೀರೇಂದ್ರ ಅವರು ಇವತ್ತು ದೇವ್ರ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡಿದ್ದಾನೆ. ಇಲ್ಲದೆ ಹೋಗಿದ್ರೆ ಸಂತು ಮನೆ ಉಳಿತಿರ್ಲಿಲ್ಲ. ಅವರಿಂದ ಇವತ್ತು ಸಂತು ಮನೆ ಉಳಿತು. ನಿಜ ಲಕ್ಷ್ಮಿ, ಇನ್ಮುಂದಾದರೂ ನಮ್ಮ ಸಂತು ಅವನ ತಪ್ಪನ್ನು ತಿದ್ದುಕೊಂಡು ವೀಣನ್ನ ಚಿರುನ ಚೆನ್ನಾಗಿ ನೋಡ್ಕೊಂಡು ಸಂತೋಷವಾಗಿದ್ರೆ ಸಾಕು. ನಿಜ ರೀ, ಈಗಲಾದರೂ ನಮ್ಮ ಸಂತುಗೆ ನಾವು ಮಾಡಿರೋ ತ್ಯಾಗ ಏನು ಅಂತ ಅರ್ಥ ಆದರೆ ಅಷ್ಟೇ ಸಾಕು. ಹೌದು, ನೀವು ಈ ಕಾರಣಕ್ಕೆ ಪಾರ್ಟ್ನರ್ಶಿಪ್ನ ಬಿಟ್ಕೊಟ್ರಿ ಅನ್ನೋ ವಿಷಯನ ನೀವು ಯಾವತ್ತೂ ನನಗೆ ಹೇಳಲೇ ಇಲ್ಲ. ಇವತ್ತು ವೀರೇಂದ್ರ ಅವ್ರು ಹೇಳಿದ್ದಕ್ಕೆ ನಂಗೆ ಗೊತ್ತಾಗಿದ್ದು. ಸಂತುಗೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದೀರ ನೀವು. ಇಲ್ಲದೆ ಹೋಗಿದ್ದಿದ್ರೆ ನಾವು ಒಂದು ಮನೆ ಅಂತ ಕಟ್ಕೊತಿದ್ವೋ ಏನೋ. ನಿಮ್ಮ ತ್ಯಾಗ ದೊಡ್ಡದು ರೀ. ತ್ಯಾಗ ಅಲ್ಲ ಲಕ್ಷ್ಮಿ, ಇದು ನಮ್ಮ ಕರ್ತವ್ಯ. ತಂದೆಯಾಗಿ ಮಾಡಬೇಕಾದ ಕರ್ತವ್ಯನ ನಾನು ಮಾಡಿದ್ದೀನಿ ಅಷ್ಟೇ. ಹಾಗಂತ ಮಕ್ಕಳ ಮುಂದೆ ನಾನು ಇಷ್ಟು ತ್ಯಾಗ ಮಾಡಿದ್ದೀನಿ, ನಿಮಗಾಗಿ ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ಕೊಳಕ್ಕಾಗತ್ತಾ? ಇವತ್ತು ನಾನು ಸಂತುಗೆ ಮಾಡಿದ್ದೀನಿ, ನಾಳೆ ಸಂತು ಮಗನ ಕಷ್ಟ ಆದರೆ ಸಂತು ಮನೆ ಮಠ ಮಾರಿ ಅವನ ಮಗನ ಕಷ್ಟದಿಂದ ಮೇಲೆತ್ತಬೇಕಾಗತ್ತೆ. ಹೀಗೆ ತಂದೆ ಮಕ್ಕಳ ಸಂಬಂಧ ಹೀಗೆ ನಿರಂತರವಾಗಿ ನಡೀತಾ ಹೋಗುತ್ತೆ ಅಷ್ಟೇ. ನೀವೇನೇ ಹೇಳಿ, ನೀವು ಮಾಡಿರೋ ತ್ಯಾಗಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಮಕ್ಕಳನ್ನು ಗಿಳಿ ಸಾಕಿದಾಗ ಸಾಕಿದ್ರಿ, ಅದನ್ನು ನಮ್ಮ ಸಂತು ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀವು ಕಷ್ಟಪಟ್ಟು ದುಡ್ದಿದ್ದ ದುಡ್ಡನ್ನ ನಿಮ್ಮಿಂದ ಕಿತ್ಕೊಂಡ, ಮನೆ ಕಟ್ಕೊಂಡ, ನಾವು ಅವನ ಜೊತೆ ಇದ್ದಿರೋ ಹಾಗೆ ಮನೆ ಬಿಟ್ಟು ಬರೋ ಹಾಗೆ ಮಾಡ್ದ. ಯಾಕೋ ಇಲ್ಲೊಂದು ಗೂಡು ಕಟ್ಕೊಂಡಿದ್ದೀವಿ ಅಂತ ಸಮಾಧಾನವಾಗಿದ್ದರು, ಇಲ್ಲೂ ಸಹ ಪದೇ ಪದೇ ಬಂದು ನಮಗೆ ತೊಂದರೆ ಕೊಟ್ಟ. ಇದು ಯಾವುದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ದೆ ಅವನಿಗೆ ಸಹಾಯ ಮಾಡಿದಿರಲ್ಲ. ತಂದೆಯಾಗಿ ನೀವಿವತ್ತು ಗೆದ್ದುಬಿಟ್ರಿ ರೀ. ಆದರೂ ಹೆತ್ತ ತಾಯಿಯಾಗಿ ಆ ಸಂತು ನಮಗೆ ಪದೇ ಪದೇ ಕಷ್ಟ ಕೊಟ್ಟಿರೋದನ್ನ ನೆನೆಸ್ಕೊಂಡ್ರೆ ಅವನನ್ನು ಯಾವತ್ತೂ ಕ್ಷಮಿಸಬಾರ್ದು ಅನ್ನೋಷ್ಟು ಕೋಪ ನನಗೆ ಬರುತ್ತೆ. ಅಂಥದ್ರಲ್ಲಿ ನಿಮಗೆ ಅವನ ಮೇಲೆ ಬೇಜಾರಿಲ್ವಾ? ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಲಕ್ಷ್ಮಿ? ಏನು ಪ್ರಯೋಜನ ಹೇಳು? ಮಕ್ಕಳು ತಪ್ಪು ಮಾಡಿದಾಗ ತಂದೆಯಾದವನು ಕ್ಷಮಿಸ್ಬೇಕು, ಅದು ನನ್ನ ಕರ್ತವ್ಯ, ಅದನ್ನು ನಾನು ಮಾಡಿದ್ದೀನಿ. ನಮ್ಮ ಹೆತ್ತ ಮಕ್ಕಳ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇರೆ ಇನ್ಯಾರ ಮೇಲೆ ನಂಬಿಕೆ ಬರುತ್ತೆ? ಇಷ್ಟೆಲ್ಲ ಆದ್ರೂ ಸಂತು ನಮ್ಮ ಕಡೆಗಾಲಕ್ಕೆ ಸಹಾಯಕ್ಕೆ ಬರ್ತಾನೆ ಅಂತ ನನಗೆ ನಂಬಿಕೆ ಇಲ್ಲ. ಆದರೆ ನಮ್ಮ ವೆಂಕಿ ಇದನ್ನಲ್ಲ, ಅವನ ಮೇಲೆ ನಂಬಿಕೆ ಇದೆ. ಆ ದೇವ್ರ ಕೈ ಬಿಟ್ಟರು ಆ ವೆಂಕಿ ನಮ್ಮ ಕೈ ಬಿಡಲ್ಲ ಲಕ್ಷ್ಮಿ. ಅವನ ಮೇಲೆ ನನಗೆ ವಿಶ್ವಾಸ ಇದೆ, ಅಷ್ಟು ಸಾಕು. ನಿಜ ರೀ, ತಗೊಳ್ಳಿ. ಅಣ್ಣ ತಗೊಳ್ಳಿ, ಏನೇನು ಬೇಕೋ ಎಲ್ಲ ಬರೆದಿದ್ದೀನಿ, ಎಲ್ಲವೂ ತೊಗೊಂಡು ಬಂದುಬಿಡಿ. ತಗೊಳ್ಳಿ, ಯಾವುದು ಮಿಸ್ ಆಗೋ ಹಾಗಿಲ್ಲ. ಎಲ್ಲ ಎರಡೆರಡು ಸತಿ ಚೆಕ್ ಮಾಡ್ಕೊಂಡು ತೊಗೊಂಬನ್ನಿ. ಪೂಜೆ ಶುರುವಾದ್ಮೇಲೆ ಹೋಗ್ತಾರ ಕಷ್ಟ ಆಗುತ್ತೆ. ಸರಿ ಚಂದನಮ್ಮ, ಆಯಿತು. ಇದರಲ್ಲಿ 10,000 ಇದೆ, ಸಾಕಾಗ್ಬೋದು. ನೀವು ಹೊರಡಿ. ಆಮೇಲೆ ಹೂವು, ವಿಳೆದೆಲೆ, ಹಣ್ಣು ಎಲ್ಲ ನೋಡಿಕೊಂಡು ಫ್ರೆಶ್ ಆಗಿರೋ ತೊಗೊಂಬನ್ನಿ. ಹೂ ಬಾಡೋದ್ರೆ ಚೆನ್ನಾಗಿರಲ್ಲ. ಸರಿ ಚಂದನಮ್ಮ, ಆಯಿತು. ನೀವು ಹೊರಡಿ. ಸರಿ. ಇನ್ನೇನಿದೆ? ಚಂದನ ಅವರೇ? ಹಾದನವ್ರೆ, ಏನಾದರೂ ಬೇಕಿತ್ತಾ ನಿಮಗೆ? ಇಲ್ಲ, ನೀವು ನಿಮ್ಮನೆ ಅಂತ ತಿಳ್ಕೊಂಡು ಎಲ್ಲ ಕೆಲಸ ಮಾಡ್ತಿರೋದನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನೀವು ಯಾವುದೇ ಕೆಲಸ ಆದರೂ ಎಷ್ಟು ಡೆಡಿಕೇಟೆಡ್ ಆಗಿ ಮಾಡ್ತೀರಾ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ. ನಾನು ಈ ಮನೆಯಲ್ಲಿ ಇದ್ದೀನಿ ಅಂದಮೇಲೆ ಇದು ನಮ್ಮನೆ ಅಂತ ತಾನೇ ಅರ್ಥ. ನಮ್ಮನೆ ಕೆಲಸ ಮಾಡೋದ್ರಲ್ಲಿ ಏನು ವಿಶೇಷ ಇದೆ ಹೇಳಿ? ಅತ್ತೆ ಏನು ಹೇಳಿದ್ರು ಗೊತ್ತಾ? ನೀವು ನಮ್ಮನೆ ಆಸ್ತಿ ಇದ್ದಂಗೆ, ನಿಮ್ಮನೆಗೆ ಯಾವುದೇ ಕಾರಣಕ್ಕೂ ಹರ್ಟ್ ಮಾಡಬೇಡ ಅಂತ ಹೇಳಿದರು. ಅತ್ತೆ ಯಾಕೆ ಹಾಗೆ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ಆದರೆ ನಮ್ಮೆಲ್ಲರಿಗಿಂತ ಅತ್ತೆ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂತ ಮಾತ್ರ ಗೊತ್ತು. ಚಂದನ ಅವರೇ, ನೀವು ನಮ್ಮ ಜೊತೆ ಇರೋದಕ್ಕೆ ನಾವೆಲ್ಲ ನಾರ್ಮಲ್ ಆಗಿ ಇರೋದಕ್ಕೆ ಸಾಧ್ಯ ಆಗಿದೆ ಅನಿಸ್ತಿದೆ. ಹಾಗೆಲ್ಲ ಏನೂ ಇಲ್ಲ ತನ್ನೋರೆ.
ಇಂಥ ಪರಿಸ್ಥಿತಿನಲ್ಲಿ ಏನೇ ಮಾಡಿದ್ರೂ ಅದು ಬರೀ ಕರ್ತವ್ಯ ಆಗುತ್ತೆ ಅಷ್ಟೇ. ಆದರೂ ಚಂದನ ಅವರೇ, ನಾನು ನಿಮ್ಮನ್ನು ತುಂಬಾ ಹರ್ಟ್ ಮಾಡಿದ್ದೀನಿ. ಅತ್ತೆ ನಿಮ್ಮನ್ನು ಹರ್ಟ್ ಮಾಡುವಾಗ ಮಾಡಿದ್ದಕ್ಕೆ ಕಾರಣ ನಾನೇ. ದಯವಿಟ್ಟು ನನ್ನ ಕ್ಷಮಿಸಿ. ನೋಡಿ, ನೀವು ಇಲ್ಲಿಲ್ಲ ಅಂದಿದ್ರೆ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ. ಹಾಗೆಲ್ಲ ಅನ್ಕೋಬೇಡಿ ತನ್ನವರೇ, ನೀವು ಎಲ್ಲ ನಮ್ಮವರೇ. ಇದು ನನಗೂ ಮನೆಯೇ. ನೀವು ಯಾವುದೂ ಬೇಕು ಅಂತ ಮಾಡಿಲ್ಲ ಅಂತ ನಂಗೆ ಗೊತ್ತು. ಅಮ್ಮ ಎಲ್ಲ ನನಗೆ ಹೇಳಿದ್ದಾರೆ. ಅಮ್ಮ ಇದ್ದಾಗ ಎಲ್ಲರ ಜವಾಬ್ದಾರಿನೂ ಅವರೇ ತಗೋತಾ ಇದ್ರು. ಈಗ ನಿಮ್ದೆಲ್ಲ ಜವಾಬ್ದಾರಿ ನಂದೆ. ನೀವೆಲ್ಲ ಖುಷಿಯಾಗಿದ್ದರೆ ನಂಗಷ್ಟೇ ಸಾಕು. ನೀವು ಎಷ್ಟು ಒಳ್ಳೆಯವರು ಚಂದನ ಅವರೇ. ನೀವು ಅಷ್ಟೇ ಖುಷಿಯಾಗಿ ನೆಮ್ಮದಿಯಾಗಿರಬೇಕು. ಯಾರ ಭಾವ ಇವರಲ್ಲ? ಯಾರಾದರೂ ಆಗಿರಲಿ, ಒಂದು ಕೈ ನೋಡೇ ಬಿಡೋಣ. ನಡೆಯವಾ, ನೀವೇನು ಹೆದರ್ಕೋಬೇಡಿ. ಯಾರಲ್ಲ ನೀವೆಲ್ಲ? ಯಾಕ್ರಲ್ಲ ಹಿಂಗೆ ಗಾಡಿ ಅಡ್ಡ ಹಾಕಿದ್ರಿ? ಯಾರಲ್ಲ? ಭಾನುವ, ನೀವು ಹೊರಡವ. ಪೆಂಡ್ರು ತೊಗೊಂಡು ಕೋರ್ಟ್ಗೆ ಹೋಗಿ ತಡ ಹೋಯ್ತದೆ. ಭಾವ, ನಿಮ್ಮನ್ನ ಇಂಥ ಪರಿಸ್ಥಿತಿನಲ್ಲಿ ನಾನು ಹೇಗೆ ಬಿಟ್ಟು ಹೋಗ್ಲಿ? ಅಯ್ಯೋ ಭಾನುವ, ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ಆ ಬಡಿಗಳು ನನ್ಗೇನು ಮಾಡೋಕ್ಕಾಗೋದಿಲ್ಲ ಕಣವ. ನೀವು ಹೋಗವ, ತಡ ಆಗೋಯ್ತದೆ ಕಣವ. ನನ್ನ ಮಾತು ಕೇಳಿ. ಸರಿ ಭಾವ. ನಡಿಯವ. लक्ष्मी निवासा लक्ष्मी